2.5 ವರ್ಷಗಳ ಹಿಂದೆ ಅಷ್ಟೇ ಪರಿಚಯ ಆಗಿತ್ತು. 1 ವರ್ಷ ಅಷ್ಟೇ ಜೊತೆಗೆ ಇದ್ದದ್ದು. ನಾನು ಬಯಸಿದಾಗ ಅವರು ನನ್ನೊಟ್ಟಿಗೆ ಇರ್ತಿರ್ಲಿಲ್ಲ. ಹೇಳದೆ ಕೇಳದೆ ವಿದೇಶಕ್ಕೆ ಹೋಗ್ಬಿಡ್ತಿದ್ರು. ಒಂದೊಂದು ತಿಂಗಳು ಸಂಪರ್ಕಕ್ಕೆ ಸಿಗ್ತಿರ್ಲಿಲ್ಲ. ಇದರಿಂದ ನಾನು ಮಾನಸಿಕ ಹಿಂಸೆ ಅನುಭವಿಸ್ತಾ ಇದ್ದೆ. ಹಾಗಾಗಿ ಹೊರಬರಲು ನಿರ್ಧರಿಸಿದೆ ಅಂತ ಸಂತ್ರಸ್ತೆ ನಟಿ ಹೇಳಿಕೊಂಡಿದ್ದಾಳೆ. ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪ ಪ್ರಕರಣದ ಕುರಿತು ಪ್ರತಿಕ್ರಿಯೆ ನೀಡಿದ ಉದ್ಯಮಿ ಅರವಿಂದ ರೆಡ್ಡಿ ಅವರ ಹೇಳಿಕೆ ಆದ ನಂತರ ಅವಳು ಮಾತನಾಡಿರುವಂಥ ಸ್ಟೇಟ್ಮೆಂಟ್ ಇದು. ಅವಳಿಗಾಗಿ ಅಂದರೆ ಆತ ಹೇಳ್ತಾ ಇರುವಂಥದ್ದು, ಅವಳಿಗಾಗಿ 3 ಕೋಟಿ ರೂಪಾಯಿ ಖರ್ಚು ಮಾಡಿ ಸೈಟ್ ಆಗಿರ್ಬೋದು, ದುಬಾರಿ ಕಾರು ಕೊಡಿಸಿದೆ. ಆದರೆ ಅವಳು ಬೇರೆಯವನ ಜೊತೆ ಕಾಣಿಸಿಕೊಳ್ತಿದ್ಲು ಅಂತ ಪ್ರತ್ಯಾರೋಪವನ್ನು ಮಾಡಿದರು. ಈ ಸಂಬಂಧ ಮಾತನಾಡಿದ ನಟಿ ಇಂಚಿಂಚು ಮಾಹಿತಿಯನ್ನು ನೀಡಿದ್ದಾರೆ. ಕೆಲ ತಿಂಗಳು ರಿಲೇಶನ್ನಲ್ಲಿ ಕೂಡ ಇದ್ವಿ. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ನನ್ನ ಲೈಫ್ ಸ್ಟೈಲ್, ಅವರ ಲೈಫ್ ಸ್ಟೈಲ್ ಆಗಲಿ, ಇಬ್ಬರ ಬಿಹೇವಿಯರ್ ಆಗಲಿ ಚೆನ್ನಾಗಿ ಇರಲಿಲ್ಲ. ಇದರಿಂದ ನೆಮ್ಮದಿ ಅನ್ನೋದೇ ಇರಲಿಲ್ಲ. ಮಾನಸಿಕವಾಗಿ ತುಂಬ ನೊಂದು ಆಚೆ ಬರೋಕ್ಕೆ ಪ್ರಯತ್ನ ಪಟ್ಟೆ ಅಂತ ಆಕೆ ಹೇಳಿದ್ದಾಳೆ.